ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 12ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 4:11 ಇರಲಿದೆ. ಈ ದಿನದ ನಕ್ಷತ್ರ ಆರ್ದ್ರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:38 ಇರಲಿದೆ. ನಂತರ ಪುನರ್ವಸು ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 2:01 ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಧೃತಿ ಯೋಗ. ದಿಕ್ಷೂಲೆ ಪಶ್ಚಿಮ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಮಿಥುನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:04 ಸಂಜೆ 6:39 ಗುಳಿಕ ಕಾಲ ಈ ದಿನ ಅಪರಾಹ್ನ 3:29 ಸಂಜೆ 5:04 ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 1:54 ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಸಂಜೆ 5:15 ಸಂಜೆ 6:09 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಹಾಗೆ ಈ ದಿನ ಅಮೃತ ಕಾಲ ಯಾವುದೂ ಇಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 5:55 ಸೂರ್ಯಾಸ್ತ ಸಂಜೆ 6:36. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಮಿಥುನ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಮಕರ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ, ಸರ್ಕಾರಕ್ಕೂ ಕೂಡ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಈ ದಿನ ರಾಜನೀತಿಗೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ರೂ ಅದು ಯಶಸ್ವಿಯಾಗಿ ನಡೆಯುತ್ತೆ. ರಾಜಕಾರಣಿಗಳಿಗೆ ಈ ದಿನ ತುಂಬ ಪ್ರಶಸ್ತವಾಗಿದೆ. ಇನ್ನು ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕಿದ್ರೂ ಕೂಡ ಅವರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ಈ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥ ವಿಚಾರಗಳು ಕೂಡ ಅನುಕೂಲಕರವಾಗಿರುತ್ತೆ. ಇನ್ನು ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಕೂಡ ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಏಕೆಂದರೆ ಈ ಸರ್ಕಾರಕ್ಕೂ ಕೂಡ ಕಾರಕನಾಗಿರುವಂಥವನು ರವಿ. ಹಾಗೆ ಈ ದಿನ ನಿಮ್ಮ ತಂದೆ ತಾಯಿಯಂದರನ್ನು ಭೇಟಿ ಮಾಡುವಂಥ ವಿಚಾರಗಳಾಗಲಿ, ಗಣ್ಯರನ್ನು ಭೇಟಿ ಮಾಡುವಂಥದ್ದು ಅಥವಾ ಸಮಾಜದ ಹಿರಿಯರನ್ನು ಭೇಟಿ ಮಾಡುವಂಥ ವಿಚಾರಗಳು ನಿಮಗೆ ತುಂಬ ಫಲಪ್ರದವಾಗುತ್ತೆ. ಹಾಗಾಗಿ ಈ ಭಾನುವಾರ ಬಹಳ ವಿಶೇಷ ಫಲಗಳನ್ನು ಹೊಂದುವಂಥ ದಿನ. ಹಾಗೆ ಈ ದಿನ ಇರುವಂಥ ಗುರು ಹೊರ ಏನಿದೆ ಇದು ಕೂಡ ಬಹಳ ಅತ್ಯುತ್ತಮವಾಗಿರುವಂಥದ್ದು.
ಹಾಗಾಗಿ ಈ ದಿನ ಗುರುಹೋರಾದಲ್ಲಿ ನೀವು ಯಾವುದೇ ಕೆಲಸಗಳನ್ನು ನೀವು ಪ್ರಾರಂಭ ಮಾಡ್ಬೋದು. ಇದು ಈ ದಿನ ಬೆಳಿಗ್ಗೆ 11 ಗಂಟೆ 12 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 16 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 39 ನಿಮಿಷದಿಂದ ಸಂಜೆ 7 ಗಂಟೆ 35 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 12 ನಿಮಿಷದಿಂದ ರಾತ್ರಿ 2 ಗಂಟೆ 9 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಸ್ವಲ್ಪ ಅನಾನುಕೂಲಕರವಾಗಿರುವಂಥದ್ದು, ಅನ್ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವರು, ರಾಜಕಾರಣಿಗಳು ಈ ದಿನ ಇರುವಂಥ ಶನಿ ಹೋರದಲ್ಲಿ ಸ್ವಲ್ಪ ತಟಸ್ಥರಾಗಿರುವಂಥದ್ದು ತುಂಬ ಉತ್ತಮ. ಯಾವುದೇ ರೀತಿಯ ದೂರದ ಪ್ರಯಾಣಗಳನ್ನು ಕೈಗೊಳ್ಳಬೇಡಿ, ಯಾವುದೇ ರೀತಿಯ ಕಮಿಟ್ಮೆಂಟ್ಗೆ ಈ ದಿನ ಸಹಿ ಹಾಕಬೇಡಿ. ಏಕೆಂದರೆ ಈ ಶನಿ ಹೋರ ಅಷ್ಟೊಂದು ಒಳ್ಳೆಯ ಫಲವನ್ನು ತರ್ತಾ ಇಲ್ಲ. ಇನ್ನು ಕಬ್ಬಿಣ ಮತ್ತು ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಲಾಭವನ್ನು ತರಲ್ಲ. ಹಾಗಾಗಿ ನಿಮ್ಮ ವ್ಯಾಪಾರಿ ದೃಷ್ಟಿಯಿಂದ ಯಾವುದೇ ತೀರ್ಮಾನಗಳನ್ನು ಕೈಗೊಳ್ಳೋದಿದ್ದರೆ ಅದನ್ನು ಆದಷ್ಟು ಶನಿ ಹೋರದಲ್ಲಿ ಮಾಡಬೇಡಿ. ಇನ್ನು ಈ ದಿನ ನೀವು ಹಿರಿಯರನ್ನ, ಗಣ್ಯರನ್ನ, ರಾಜಕಾರಣಿಗಳನ್ನ ಭೇಟಿ ಮಾಡುವಂಥ ವಿಚಾರವನ್ನು ಕೂಡ ಈ ಶನಿ ಹೋರಾದಲ್ಲಿ ಬಿಟ್ಟು ಮುಂದಕ್ಕೆ ಹೋಗುವಂಥದ್ದು ಉತ್ತಮ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 12 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 35 ನಿಮಿಷದಿಂದ ಸಂಜೆ 6 ಗಂಟೆ 40 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 18 ನಿಮಿಷದಿಂದ ರಾತ್ರಿ 1 ಗಂಟೆ 12 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ಬಹಳ ಮುಖ್ಯ. ಹಾಗಾಗಿನೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಯಾವುದಿದೆ ಅನ್ನುವಂಥದ್ದನ್ನು ಕೇಳಿಕೊಂಡು ಅದರಂತೆ ನಿಮ್ಮ ಕೆಲಸಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇದಕ್ಕಾಗಿಯೇ ನೀವು ಪ್ರತಿನಿತ್ಯ ಸಿರಿಗನ್ನಡ ಸುದ್ದಿವಾಹಿನಿ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅಂದರೆ ಒಳ್ಳೆಯ ಸಮಯ ಯಾವುದು, ಒಳ್ಳೆಯ ಮುಹೂರ್ತ ಯಾವುದು, ಯಾವ ಹೊರಾದಲ್ಲಿ ಯಾವ ಕೆಲಸಗಳನ್ನು ಆರಂಭ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ನೀವು ಇದರಿಂದ ತಿಳ್ಕೊಳ್ಬೋದು. ಇದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ನಿಮ್ಮ ಒಂದು ಅಪೇಕ್ಷೆಯಂತೆ ಫಲಿತಾಂಶವನ್ನು ನೀಡಬೇಕು ಅಂತ ಹೇಳಿದ್ರೆ ಕೆಲಸಗಳು ಒಳ್ಳೆಯ ಸಮಯದಲ್ಲಿ ಆರಂಭ ಆಗಬೇಕು. ಎ ಗುಡ್ ಬಿಗಿನಿಂಗ್ ಈಸ್ ಹಾಫ್ ಡನ್ ಅನ್ನೋಂಥ ಒಂದು ಮಾತನ್ನು ಕೇಳಿದ್ದೀರಿ. ಹಾಗಾಗಿ ಒಳ್ಳೆಯ ಆರಂಭವೇ ಅರ್ಧ ಕೆಲಸ ಮುಗಿದಂತೆ. ಹಾಗಾಗಿ ಆರಂಭಕ್ಕೆ ಅಡೆತಡೆಗಳಾಗಬಾರ್ದು. ಪ್ರಾರಂಭ ಚೆನ್ನಾಗಿದ್ದರೆ ಕೆಲಸ ಯಶಸ್ವಿಯಾಗಿ ಮುಂದುವರಿಯುತ್ತೆ. ಹಾಗಾಗಿ ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ನೀವು ಕೆಲಸಗಳನ್ನು ಈ ದಿನ ಆರಂಭ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಯಾಕೆಂದರೆ ಇದು ಭಾನುವಾರ. ಹಾಗಾಗಿ ಭಾನುವಾರ ಮನೆ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು, ನಮ್ಮ ಒಂದು ಉದ್ಯೋಗ ಅಥವಾ ನಮ್ಮ ಚಟುವಟಿಕೆಗಳಲ್ಲಿ ಸ್ವಲ್ಪ ಬಿಡುವನ್ನು ಮಾಡಿಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗೆ ನಾವು ಕೆಲವೊಂದು ಹೊಸ ವಿಚಾರಗಳನ್ನು ಕೂಡ ಈ ದಿನ ತಿಳ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಹಾಗೆ ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಒಂದು ಪ್ರಶ್ನೆ, ಈ ಕಳಸಕ್ಕೆ ಇಡುವಂಥ ತೆಂಗಿನಕಾಯಿಯ ಬಗ್ಗೆ ಕೇಳಿದ್ದಾರೆ. ಇಲ್ಲಿ ಈ ಕಳಸದ ತೆಂಗಿನಕಾಯಿ ಬಗ್ಗೆ ತಿಳ್ಕೊಳ್ಬೇಕಾಗಿರುವಂಥ ಒಂದೆರಡು ವಿಚಾರಗಳಿದೆ. ಏನಂದರೆ, ಈ ಕಳಸಕ್ಕೆ ಇಟ್ಟಿರುವಂತಹ ತೆಂಗಿನಕಾಯಿ ಬಹಳ ಒಣಗಿದ್ರೆ ಆರ್ಥಿಕ ಸಮಸ್ಯೆಗಳು ಬರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಬೇಕು. ಹಾಗಾಗಿನೇ ಈ ಕಳಸದ ತೆಂಗಿನಕಾಯಿಯನ್ನು ನಿಗದಿತ ಅವಧಿಯಲ್ಲಿ ನಾವು ಬದಲಾವಣೆ ಮಾಡ್ತಾ ಇರಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕು. ಇನ್ನು ಚೆನ್ನಾಗಿರುವ ತೆಂಗಿನಕಾಯಿ ಆದರೂ ಕೂಡ ಅದು ಕಳಸಕ್ಕೆ ಇಡುವಾಗ ಅಲ್ಲಿ ಪೂಜಿಸುವಂತಹ ಸಂದರ್ಭದಲ್ಲಿ ಏನಾದರೂ ಬಿರುಕು ಬಿಟ್ಟರೆ ಮನೆಯಲ್ಲಿ ಇರುವಂಥವ್ರಿಗೆ ಯಾವುದೋ ರೀತಿಯ ಆರೋಗ್ಯ ಸಮಸ್ಯೆ ಕಾಡುವಂಥದ್ದು, ಭಯದ ವಾತಾವರಣ ಇರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಬಿರುಕು ಬಿಟ್ಟಿರುವಂತಹ ತೆಂಗಿನಕಾಯಿಯನ್ನ ಕಳಸಕ್ಕೆ ಇಡಬೇಡಿ. ಇನ್ನು ಕಳಸಕ್ಕೆ ಇಡುವಂತಹ ತೆಂಗಿನಕಾಯಿಯಲ್ಲಿ ಬರೀ ನಾರು ಇದ್ರೆ ಮನೆಯಲ್ಲಿ ಚಿಂತೆ ಜಾಸ್ತಿ ಇರುತ್ತೆ. ಹಾಗಾಗಿ ನಾರನ್ನ ತೆಗೆದು ನುಣ್ಣಗೆ ಆ ತೆಂಗಿನಕಾಯಿಯನ್ನ ಆಕಾರಕ್ಕೆ ತಂದು ಅಲ್ಲಿ ಅದನ್ನ ಪೂಜೆಗೆ ಇಡಬೇಕಾಗತ್ತೆ. ಇನ್ನು ಕಳಸಕ್ಕೆ ತೆಂಗಿನಕಾಯಿ ಇಡುವಂತಹ ಸಮಯದಲ್ಲಿ ಅದು ಉರುಳಾಡಿದ್ರೆ ಬರಬೇಕಾದಂತಹ ಹಣ ಹಾಗೆ ಬಂದು ಹೊರಟು ಹೋಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಮಹಾಲಕ್ಷ್ಮಿ ಅಲ್ಲಿ ಸ್ಥಿರವಾಗಿ ನಿಲ್ಲಲ್ಲ, ಅಲ್ಲೂ ಕೂಡ ಉರುಳಿಕೊಂಡು ಹೋಗುವಂಥ ಸಾಧ್ಯತೆಗಳಿರೋದ್ರಿಂದ ಆ ಒಂದು ತೆಂಗಿನಕಾಯಿಯನ್ನು ಭದ್ರವಾಗಿ ಕೂರಿಸಬೇಕು. ಇನ್ನು ಕಳಸಕ್ಕೆ ಇಡುವಂತಹ ತೆಂಗಿನಕಾಯಿಯಲ್ಲಿ ನೀರು ಇಲ್ಲದೆ ಇದ್ದರೆ ಸಂತಾನಕ್ಕೆ ಕೊರತೆ ಉಂಟಾಗುತ್ತೆ.
ಅಥವಾ ಸಂತಾನ ಇದ್ದರೆ ಆ ಮಕ್ಕಳು ದಾರಿ ತಪ್ಪುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಆ ಮನೆಯಲ್ಲಿ ಹಣದ ಕೊರತೆಗಳು ಹೆಚ್ಚಾಗುತ್ತೆ. ಹಾಗಾಗಿ ಕಳಸದ ತೆಂಗಿನಕಾಯಿಯಲ್ಲಿ ನೀರು ಇರಲೇಬೇಕು ಅನ್ನುವಂಥದ್ದನ್ನು ಖಾತ್ರಿಪಡಿಸ್ಕೊಳ್ಬೇಕು. ಇನ್ನು ಶುಕ್ರವಾರದ ದಿನ ಏನಾದರೂ ಒಲೆಗೆ ನೀವು ಚಿಪ್ಪನ್ನು ಹಾಕಿದರೆ, ಅಂದರೆ ತೆಂಗಿನಕಾಯಿಯನ್ನ ಒಡೆದಂತಹ ಚಿಪ್ಪು ಏನಿದೆ ಅದನ್ನೇನಾದರೂ ಹಾಕಿದ್ರೆ ಮನೆಯಲ್ಲಿ ಬಡತನ ಜಾಸ್ತಿ ಆಗುತ್ತೆ, ಹಣದ ತೊಂದರೆಗಳನ್ನ ಅನುಭವಿಸಬೇಕಾಗತ್ತೆ ಅನ್ನುವಂಥ ಹಿರಿಯರ ಒಂದು ಅನುಭವದ ಮಾತು ಕೂಡ ಇಲ್ಲಿ ಜ್ಞಾಪಿಸ್ಕೊಳ್ಬೇಕು. ಹಾಗಾಗಿ ಶುಕ್ರವಾರದ ದಿನ ಈ ತೆಂಗಿನಕಾಯಿಯ ಚಿಪ್ಪನ್ನ ಒಲೆಗೆ ಹಾಕಿ ಉರಿಸಬಾರದು. ಇನ್ನು ಶುಭ ಸಮಾರಂಭಗಳಲ್ಲಿ ಕೆಲವರು ತಾಂಬೂಲವನ್ನು ಕೊಡ್ತಾರೆ, ತೆಂಗಿನಕಾಯಿಯನ್ನು ಕೊಡ್ತಾರೆ. ಆದರೆ ಅದನ್ನ ಯಾರಾದರೂ ಬೇಡ ಅಂತ ಹೇಳಿ ತಿರಸ್ಕಾರ ಮಾಡುವಂಥದ್ದು ಅಥವಾ ಅದನ್ನು ತೆಗೆದುಕೊಂಡು ಅಲ್ಲೇ ಬಿಟ್ಟು ಬರುವಂಥದ್ದನ್ನೇನಾದರೂ ಮಾಡಿದ್ರೆ ನಿಮ್ಮ ಮನೆಯ ಲಕ್ಷ್ಮಿ ತಾನಾಗಿಯೇ ಕರಗಿ ಹೋಗ್ತಾಳೆ ಅನ್ನುವಂಥ ವಿಚಾರ ಕೂಡ ಇದೆ. ಹಾಗಾಗಿ ಯಾರಾದರೂ ತಾಂಬೂಲ ಕೊಟ್ಟರೆ ಅದನ್ನು ಗೌರವದಿಂದ ಸ್ವೀಕರಿಸಿ ನಿಮ್ಮ ಮನೆಯ ತನಕ ಅದನ್ನು ಕೊಂಡೊಯ್ಯಬೇಕಾಗುತ್ತೆ. ಇನ್ನು ಮನೆಗೆ ಏನಾದರೂ ತರದೆ ಅದನ್ನು ಬೇರೆಯವರಿಗೆ ಕೊಡುವಂಥದ್ದು ಕೆಲವರಲ್ಲಿ ರೂಢಿ ಇದೆ, ಅಥವಾ ಎಲ್ಲಿಯಾದರೂ ಅದನ್ನು ಇಟ್ಟು ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಮನೆಯ ಮಹಾಲಕ್ಷ್ಮಿ ಅಂಥ ಮನೆಯನ್ನು ಸೇರ್ಕೊಂಡು ಬಿಡ್ತಾಳೆ. ಅಂದರೆ ಯಾರು ಆ ತೆಂಗಿನಕಾಯಿಯನ್ನು ಅಥವಾ ತಾಂಬೂಲವನ್ನು ಸ್ವೀಕರಿಸ್ತಾರೋ ಆ ಮನೆಗೆ ಹೋಗ್ಬಿಡ್ತಾಳೆ ಅನ್ನುವಂಥ ಒಂದು ವಿಚಾರ ಇರುತ್ತೆ. ಹಾಗಾಗಿನೇ ಹಣಕಾಸಿನ ಸಮಸ್ಯೆಗಳು ಉಂಟಾಗೋದ್ರಿಂದ ನೀವು ಇಂಥ ಒಂದು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಸಾಲ ಬಾಧೆ ಉಂಟಾಗುತ್ತೆ. ಇಂಥ ಒಂದು ಮನೆಗಳಲ್ಲಿ ರೋಗಗಳು ಜಾಸ್ತಿ ಆಗುವಂಥದ್ದು ಇರುತ್ತೆ. ಇದನ್ನೆಲ್ಲ ಹಿರಿಯರು ನಮಗಾಗಿ ಹೇಳಿರುವಂಥ ಮಾತು. ಹಾಗಾಗಿ ತೆಂಗಿನಕಾಯಿ ಅಂತ ಹೇಳಿ ಉಪೇಕ್ಷೆ ಮಾಡಬಾರ್ದು. ಇನ್ನು ಕಳಶಕ್ಕೆ ಇಟ್ಟಿರುವಂತಹ ತೆಂಗಿನಕಾಯಿಯನ್ನು ನೀವು ತೆಗೆದ ನಂತರದಲ್ಲಿ ಅದರಲ್ಲಿ ಒಂದು ಸಿಹಿ ಪದಾರ್ಥವನ್ನು ಮಾಡಿ ಮನೆ ಮಂದಿಗೆಲ್ಲ ಹಂಚಿ ಅದರ ಪ್ರಸಾದ ರೂಪವಾಗಿ ಅದನ್ನು ಸ್ವೀಕಾರ ಮಾಡಬೇಕಾಗತ್ತೆ. ಹಾಗಾಗಿ ಈ ಕಳಶಕ್ಕೆ ಇಟ್ಟಿರುವಂಥ ತೆಂಗಿನಕಾಯಿಯ ಬಗ್ಗೆ ನೀವು ಇಷ್ಟು ವಿಚಾರಗಳನ್ನು ಪ್ರತಿನಿತ್ಯ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಇದನ್ನು ಸ್ಮರಣೆ ಮಾಡಿಕೊಂಡು ಅದನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಬಂಧುಗಳೇ, ತಾವು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಿ. ಅದರಲ್ಲೂ ನಾವು ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ ಮೂಲಕ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಪಡ್ಕೊಳ್ತಾ ಇದ್ದೀರಿ. ಆದರೆ ಇದುವರೆಗೆ ಕೆಲವರು ಗುರುಕಾಣಿಕೆಯನ್ನು ಸಲ್ಲಿಸಿ ಪ್ರಶ್ನೆಗಳಿಗೆ ಉತ್ತರ ಸಿಗದೇ ಇದ್ದವರು ದಯವಿಟ್ಟು ಒಂದು ರಿಮೈಂಡ್ ಮಾಡಿ. ಯಾಕೆಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಉತ್ತರಗಳನ್ನು ಹೇಳ್ತಾ ಬಂದಿದ್ದೇವೆ. ಆದರೆ ಕೆಲವು ಕಾರಣಗಳಿಂದ ಕೆಲವರ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಅಂತಹ ಪ್ರಶ್ನೆಗಳೇನಾದರೂ ಕೈ ಬಿಟ್ಟಿದ್ರೆ ಅದನ್ನು ಮತ್ತೊಮ್ಮೆ ತಾವು ಪ್ರಯತ್ನ ಮಾಡಿ ಉತ್ತರವನ್ನು ಕೇಳಿ ಪಡ್ಕೊಳ್ಳಿ. ಹಾಗೆ ಸೂಚಿಸುವಂತಹ ಪರಿಹಾರ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಿ. ಮತ್ತೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳುವಂಥದ್ದಾಗಲಿ ಅಥವಾ ಪರಿಹಾರಗಳನ್ನು ತಿಳಿಸುವಂತಹ ವಿಚಾರಗಳಲ್ಲಾಗಲಿ ಸ್ವಲ್ಪ ತಡ ಆಗಿದೆ. ಏಕೆಂದರೆ ಸ್ವಲ್ಪ ಪ್ರವಾಸದ ಕಾರ್ಯಕ್ರಮ ಇತ್ತು. ಹಾಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಒತ್ತಡದಲ್ಲಿ ಸಮಯದ ಅಭಾವ ಇದ್ದುದರಿಂದ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ನಮ್ಮ ಈ ಒಂದು ಅಚಾತುರ್ಯವನ್ನು ನಾವು ಒಪ್ಪಿಕೊಂಡಿದ್ದೇವೆ. ಹಾಗಾಗಿ ಮುಂದೆ ಹೀಗಾಗದಂತೆ ಎಚ್ಚರಿಕೆ ವಹಿಸುವಂಥ ಒಂದು ಭರವಸೆಯನ್ನು ಕೂಡ ತಮಗೆ ತಿಳಿಸ್ತಾ, ಇನ್ನು ಯಾರಿಗಾದರೂ ನಮ್ಮಿಂದ ಉತ್ತರದ ನಿರೀಕ್ಷೆಯಲ್ಲಿದ್ದರೆ ಈ ದಿನವೇ ಒಂದು ರಿಮೈಂಡ್ ಮಾಡಿ, ಒಂದು ರಿಮೈಂಡರ್ ಹಾಕಿ ಆ ವಾಟ್ಸಾಪ್ ನಂಬರ್ಗೆ ಖಂಡಿತ ಅದನ್ನು ನೋಡಿ ಸೂಕ್ತವಾದಂತಹ ಪ್ರತಿಕ್ರಿಯೆಯನ್ನು ನೀಡೋಣ ಅಂತ ಹೇಳ್ತಾ, ಇಂತಹ ವಿಚಾರಗಳು ತಡ ಆಗಿದ್ದಕ್ಕೆ ನೀವು ಬೇಸರ ಪಟ್ಕೊಳ್ಬಾರ್ದು. ಯಾಕೆ ಅಂತ ಹೇಳಿದ್ರೆ ಜೀವನದಲ್ಲಿ ನಮಗೆ ನಿರೀಕ್ಷೆ ಮಾಡಿದಂತಹ ಫಲ ಸಿಕ್ಕದೇ ಇದ್ದಾಗ ಅಥವಾ ನಾವು ಸೋತು ಹೋಗಿದ್ದೇವೆ ಅನ್ನುವಂಥ ಭಾವನೆ ನಮಗೆ ಬಂದಾಗ ನಾವು ಧನಾತ್ಮಕವಾಗಿ ಅದನ್ನು ಪರಿಗಣಿಸಬೇಕಾಗತ್ತೆ. ಏನಂದರೆ ನಮ್ಮ ಗೆಲುವು ಮುಂದೂಡಲ್ಪಟ್ಟಿದೆ ಅನ್ನುವಂಥ ಒಂದು ಭಾವನೆಯಲ್ಲಿ ನಾವು ಇರಬೇಕು. ತತ್ಕಾಲಕ್ಕೆ ಆದರೂ ಸಿಕ್ಕಲಿಲ್ಲ ಅಂತ ಹೇಳಿದ್ರೆ ಅದು ಯಾವುದೋ ಒಂದು ಒಳ್ಳೆಯ ಕಾರಣಕ್ಕಾಗಿ ಪೋಸ್ಟ್ಪೋನ್ ಆಗಿದೆ, ಅದು ಈ ಸಂದರ್ಭದಲ್ಲಿ ನಮಗೆ ಸಿಕ್ಕತ್ತೆ ಅನ್ನುವಂಥ ಒಂದು ಭರವಸೆಯೊಂದಿಗೆ ನಾವು ಇರಬೇಕಾಗತ್ತೆ. ಅದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇಂಥ ಒಂದು ಪ್ರಯತ್ನವನ್ನು ನೀವು ಎಲ್ಲ ವಿಚಾರಗಳಲ್ಲೂ ಕೂಡ ಅಳವಡಿಸ್ಕೊಳ್ಬೇಕು ಅನ್ನುವಂಥ ಒಂದು ಕಿವಿ ಮಾತನ್ನು ಹೇಳ್ತಾ ಇದನ್ನು ಪರಿಪಾಲನೆ ಮಾಡಿ ಖಂಡಿತ ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ವಾರದಲ್ಲಿ ಇರುವಂತಹ 7 ದಿನಗಳು ಕೂಡ ನಾವು ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಆರಾಧ್ಯ ದೈವರನ್ನ ನಾವು ಪೂಜೆ ಮಾಡ್ತೇವೆ, ನಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತೇವೆ. ಹಾಗೆ ದರ್ಶನ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಆಗಾಗ್ಗೆ ಮಾಡ್ತಾ ಇರ್ತೇವೆ. ಹಾಗೆ ಈ ಪ್ರತಿದಿನ ಕೂಡ ದೇವರಿಗೆ ಮಂಗಳಕರವಾಗಿರುತ್ತೆ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರತಿನಿತ್ಯ ಪೂಜೆ ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಆದರೆ ಯಾವುದೇ ದಿನವನ್ನು
ಯಾವುದೇ ದೇವರಿಗೆ, ಯಾವುದೇ ದೇವಿಯನ್ನು ಪೂಜೆ ಮಾಡಲಿಕ್ಕೆ ಅಥವಾ ಈ ಗ್ರಹಗಳನ್ನು ಮೆಚ್ಚಿಸಲಿಕ್ಕೆ ಅನುಕೂಲಕರ ದಿನ ಅನ್ನುವಂಥ ವಿಚಾರವನ್ನು ಕೆಲವರು ಹೇಳ್ತಾ ಇದ್ದಾರೆ. ಅದನ್ನು ಜ್ಯೋತಿಷ್ಯ ಶಾಸ್ತ್ರ ಕೂಡ ಹೇಳುತ್ತೆ. ಏಕೆಂದರೆ ಕೆಲವೊಂದು ದಿನಗಳಲ್ಲೇ ಕೆಲವೊಂದು ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ವಿಚಾರವನ್ನು. ಹಾಗೆ ಉತ್ತಮ ಫಲಗಳನ್ನು ನಾವು ಸ್ವೀಕರಿಸಬೇಕಾದ್ರೆ ದೈನಂದಿನ ಜೀವನದಲ್ಲಿ ಸುಗಮವಾಗಿ ಸಮೃದ್ಧಿಯಾಗಿ ಜೀವನ ಇರಬೇಕು ಅಂತ ಹೇಳಿದ್ರೆ ಅದಕ್ಕಾಗಿ ಕೆಲವೊಂದು ವಿಶೇಷ ಕ್ರಮಗಳನ್ನು ಅನುಸರಣೆ ಮಾಡಬೇಕಾಗುತ್ತೆ. ಅಂದರೆ ಆಯಾ ದಿನಕ್ಕೆ ಸಂಬಂಧಪಟ್ಟಂತಹ ಪೂಜಾದಿಗಳನ್ನು ನಾವು ನೆರವೇರಿಸಲೇಬೇಕು ಅನ್ನುವಂಥ ವಿಚಾರ. ಇಲ್ಲಿ ಉದಾಹರಣೆಗೆ ನೋಡೋದಾದರೆ ಭಾನುವಾರ ಬಹಳ ವಿಶೇಷವಾಗಿ ಈ ರವಿಗೆ ಸಂಬಂಧಪಟ್ಟಂತಹ ವಾರ. ಇಲ್ಲಿ ರವಿ ಅಂತ ಹೇಳಿದ್ರೆ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂಥ ಒಂದು ಗ್ರಹ. ಹಾಗಾಗಿ ಅನಾರೋಗ್ಯದ ನಿವಾರಣೆಗಾಗಿ, ಚರ್ಮದ ಒಂದು ಆರೋಗ್ಯಕ್ಕಾಗಿ, ಕಣ್ಣಿನ ರೋಗಗಳ ನಿರ್ಮೂಲನೆಗಾಗಿ ಸೂರ್ಯನನ್ನು ಆರಾಧನೆ ಮಾಡಬೇಕು. ಇನ್ನು ಮಕ್ಕಳ ಯೋಗಕ್ಷೇಮಕ್ಕಾಗಿ ಮತ್ತು ವೈವಾಹಿಕ ಬದುಕಿನಲ್ಲಿ ಉತ್ತಮವಾದಂತಹ ಸ್ಥಿತಿಯನ್ನು ಕಾಣಬೇಕು ಅನ್ನುವಂಥ ವಿಚಾರ ಕೂಡ ಭಾನುವಾರ ಸೂರ್ಯನ ಪೂಜೆಯನ್ನು ಮಾಡಬೇಕು. ಇಲ್ಲಿ ಸೂರ್ಯನನ್ನು ದರ್ಶನ ಮಾಡೋದ್ರಿಂದ, ಸೂರ್ಯನ ಆರಾಧನೆ ಮಾಡೋದ್ರಿಂದ ಉತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಕೆಲಸವನ್ನು ಶುಕ್ಲ ಪಕ್ಷದ ಭಾನುವಾರದ ದಿನ ಆರಂಭ ಮಾಡಬೇಕು. ಮತ್ತು ವರ್ಷದ ಎಲ್ಲ ಮುಂದಿನ ಭಾನುವಾರಗಳಂದು ಕೂಡ ಇದನ್ನು ಅಭ್ಯಾಸಪೂರ್ವಕವಾಗಿ ಅನುಸರಣೆ ಮಾಡಬೇಕು. ಕನಿಷ್ಠ 12 ಭಾನುವಾರಗಳಾದರೂ ಈ ಒಂದು ಪದ್ಧತಿಯನ್ನು ನೀವು ಮುಂದುವರಿಸಬೇಕಾಗತ್ತೆ. ಅದಕ್ಕಾಗಿಯೇ ಭಾನುವಾರದ ದಿನ ಬೆಳಗ್ಗೆ ಸ್ನಾನಾದಿಗಳನ್ನು ಮುಗಿಸಿ ಸೂರ್ಯನ ಮುಂದೆ ನಿಲ್ಲಬೇಕು. ಮತ್ತು ಸೂರ್ಯ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಬೇಕು. ಆದಿತ್ಯ ಹೃದಯ ಸ್ತೋತ್ರವನ್ನು 3 ಸಲ ಸಾಷ್ಟಾಂಗದೊಂದಿಗೆ ಪಠಣ ಮಾಡಿಕೊಳ್ಬೇಕು. ಇಲ್ಲಿ ಸೂರ್ಯನಾರಾಯಣನಿಗೆ ಗಂಗಾ ಜಲದ ಮೇಲೆ ಅಥವಾ ಶುದ್ಧೀಕರಿಸುವಂತಹ ಗಂಗಾ ಜಲದ ಮೇಲೆ ಕೆಂಪು ಚಂದನವನ್ನು, ದರ್ಭೆಗಳನ್ನು ಅರ್ಪಿಸಬೇಕು. ಇನ್ನು ಪ್ರತಿ ಭಾನುವಾರ ಕೆಲವರು ಉಪವಾಸವನ್ನು ಮಾಡುವಂಥವರು ಇದ್ದಾರೆ. ಏಕೆಂದರೆ ಕೆಲವರು ಈ ದೀಕ್ಷಾ ದಿನದಂದು ಉಪವಾಸವನ್ನು ಮಾಡ್ತಾರೆ. ಹಾಗೆ ಈ ದಿನದ ಪೂಜೆಯ ನಂತರ ಯಾರಾದರೂ ದಂಪತಿಗಳಿಗೆ ಅನ್ನದಾನವನ್ನು ಮಾಡುವಂಥದ್ದು, ಹಾಗೆ ದಕ್ಷಿಣಾದಿ ತಾಂಬೂಲಗಳನ್ನು ನೀಡಿ ಅವರಿಗೆ ನಮಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಕೂಡ ಮಾಡಬೇಕಾಗತ್ತೆ. ಹಾಗಾಗಿ ಈ ಭಾನುವಾರ ಪಿತೃಕಾರಕ ಅಂತ ಹೇಳಿ ಕರೆಯುವಂಥದ್ದು ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ. ಹಾಗಾಗಿ ಮನೆಯಲ್ಲಿ ತಂದೆ ತಾಯಂದ್ರಿಗೆ ಆ ದಿನ ನಮಸ್ಕಾರ ಮಾಡಿ ನಿಮ್ಮ ಕೆಲಸಗಳನ್ನು ಆರಂಭ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠವಾಗಿರುವಂತಹ ಕೆಲಸ. ಇನ್ನು ಈ ಸೋಮವಾರದ ದಿನದ ವಿಚಾರಕ್ಕೆ ಬಂದರೆ, ಈ ಸೋಮವಾರ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ವಾರ. ಹಾಗಾಗಿ ಈ ಚಂದ್ರ ಅಂತ ಹೇಳಿದ್ರೆ ಇಲ್ಲಿ ಶಂಕರನನ್ನ, ಈಶ್ವರನನ್ನ ಪೂಜೆ ಮಾಡಬೇಕು. ಅತೀಂದ್ರಿಯ ಚಂದ್ರನನ್ನ ಮೆಚ್ಚಿಸಲಿಕ್ಕೆ ಈ ಶಿವನ ಪೂಜೆ ಅತ್ಯಂತ ಮಹತ್ವಪೂರ್ಣವಾಗಿರುವಂಥದ್ದು. ಅದರಲ್ಲೂ ಈ ಶುಕ್ಲ ಪಕ್ಷದ ಸೋಮವಾರ, ಇನ್ನು ಶ್ರಾವಣ ಮಾಸ ಇರಲಿ ಅಥವಾ ಈಗ ನಡೀತಾ ಇರುವಂತಹ ವೈಶಾಖ ಮಾಸದಲ್ಲಾಗಲಿ, ಕಾರ್ತಿಕ ಮಾಸ ಮತ್ತು ಮಾರ್ಗಶಿರ ಮಾಸಗಳಲ್ಲಿ ಈ ಸೋಮವಾರದ ಪೂಜೆಯನ್ನು ಆರಂಭ ಮಾಡಬೇಕು. ಇಲ್ಲಿ 16 ವಾರಗಳವರೆಗೆ ಈ ಸೋಮವಾರದ ಪೂಜೆಯನ್ನು ಮಾಡಿದ್ರೆ ವಿಶೇಷ ಫಲಗಳು ಸಿಕ್ಕತ್ತೆ. ಇಲ್ಲಿ ಈ ಸೋಮವಾರದ ದಿನ ಬೆಳಿಗ್ಗೆ ಎದ್ದು ಕೊಳ ಅಥವಾ ನದಿಯಲ್ಲಿ, ಸರೋವರದಲ್ಲಿ ಸ್ನಾನವನ್ನು ಮಾಡಬೇಕು. ಹಾಗಾಗಿ ಬಾವಿಯ ನೀರಿನಿಂದಲಾದರೂ ಸ್ನಾನವನ್ನು ಮಾಡಿ ಪೂಜಾದಿ ಕಾರ್ಯಗಳಿಗೆ ಅಣಿ ಮಾಡಿಕೊಳ್ಬೇಕು. ಈ ಸೋಮವಾರದ ದಿನ ಬಿಳಿಯ ಹೂಗಳನ್ನು ಪೂಜೆಗೆ ಬಳಸಬೇಕು. ಬಿಳಿಯ ಶ್ರೀಗಂಧ, ಅಕ್ಕಿ ಹಿಟ್ಟಿನಿಂದ ಮಾಡಿರುವಂತಹ ನೈವೇದ್ಯವನ್ನು ಆ ದಿನ ಪೂಜೆಗೆ ಬಳಸುವಂಥದ್ದು ತುಂಬ ಸೂಕ್ತ. ಇನ್ನು ಶಿವನ ಪೂಜಾ ಸಂದರ್ಭದಲ್ಲಿ ನೀವು ಚಂದ್ರಶೇಖರ ಅಷ್ಟಕವನ್ನು ಹೇಳ್ಕೊಳ್ಳುವಂಥದ್ದು, ಅರ್ಧನಾರೀಶ್ವರ ಸ್ತುತಿಯನ್ನು ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಹಾಗೆ ಬಿಲ್ವ ಪತ್ರೆಯೊಂದಿಗೆ ಏನಾದರೂ ಶಿವ ಪಾರ್ವತಿಯರ ಪೂಜೆಯನ್ನು ಮಾಡಿದ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಹಾಗೆ ಕೆಲವರು ಸೋಮವಾರದ ದಿನ ಉಪವಾಸವನ್ನು ಮಾಡ್ತಾರೆ. ಇದು ಚಂದ್ರನ ಋಣಾತ್ಮಕ ಪರಿಣಾಮಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಅತ್ಯಂತ ಸೂಕ್ತವಾಗಿರುವಂಥ ಒಂದು ಪರಿಹಾರ ಇದು. ಇನ್ನು ಆ ಸೋಮವಾರದ ದಿನ ಪೂಜಾ ಸಂದರ್ಭದಲ್ಲಿ ಬಿಳಿಯ ವಸ್ತ್ರಗಳನ್ನು ಧರಿಸಿರಬೇಕು. ಮುತ್ತುಗಳಿರುವಂತಹ ಬೆಳ್ಳಿಯ ಉಂಗುರವನ್ನು ಧರಿಸಿರಬೇಕು. ಮತ್ತೆ ಶಿವನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಆ ದಿನ ಪಠಣ ಮಾಡಿಕೊಳ್ಬೇಕು. ಇನ್ನು ಬಹಳ ವಿಶೇಷವಾಗಿ ಆ ದಿನ ಹಾಲು, ಮೊಸರು, ಹಣ್ಣು ಮತ್ತು ಬಿಳಿಯ ವಸ್ತುಗಳನ್ನು ಶ್ರೀಗಂಧದ ಜೊತೆಯಲ್ಲಿ ದಾನ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ನೀವು ಯಾವುದೇ ಒಂದು ಪೂಜೆಯನ್ನು ಮಾಡಬೇಕು, ಪೂಜಾ ಫಲಗಳು ಸಿಗಬೇಕು ಅಂತ ಹೇಳಿದ್ರೆ 4 ಜನರಿಗೆ ಆ ಪೂಜೆಯ ನೈವೇದ್ಯದ ಪ್ರಸಾದವನ್ನು ವಿತರಣೆ ಮಾಡಬೇಕು. ಮತ್ತು ದಕ್ಷಿಣೆ ಸಮೇತವಾಗಿ ತಾಂಬೂಲಾದಿಗಳನ್ನು ಕೊಟ್ಟು ಅವರ
ಆಶೀರ್ವಾದವನ್ನು ಪಡ್ಕೊಳ್ಬೇಕು. ಇದನ್ನು ಕೆಲವರು ಅನುಸರಣೆ ಮಾಡ್ತಾ ಇದ್ದಾರೆ. ಹಾಗೆ ತಾವು ಕೂಡ ಈ ವಾರದ ದಿನಗಳಲ್ಲಿ ಯಾವ ಯಾವ ದೇವರನ್ನು ಪೂಜೆ ಮಾಡಬೇಕು, ಹೇಗೆ ಪೂಜೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತಾ ಇದ್ದೀರಿ. ಇನ್ನು ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನು ಉಳಿದ ದಿನಗಳಲ್ಲಿ ಹೇಗೆ ಪೂಜಾದಿಗಳನ್ನು ಮುಂದುವರಿಸಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಯಾವುದೇ ರೀತಿಯ ಕಾರ್ಯಗಳಿಗೆ ಆರಂಭಿಕ ಅಡೆತಡೆಗಳಿರಲ್ಲ. ಅದನ್ನು ಬಹಳ ಸಮರ್ಥವಾಗಿ ನಿಭಾಯಿಸಿಕೊಂಡು ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಯೋಜಿತ ರೀತಿಯಲ್ಲಿ ಈ ದಿನ ಕೆಲಸಗಳಾಗುತ್ತೆ. ಹೊಸ ಹೊಸ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು, ಹಾಗೆ ಪ್ರಮುಖ ವ್ಯಕ್ತಿಗಳಿಂದ ನೀವು ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ಪಡ್ಕೊಂಡು ಮುಂದುವರಿಸುವಂಥ ಒಂದು ಕಾರ್ಯಕ್ರಮ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಒಂದು ಅಧಿಕಾರವನ್ನು ಚಲಾವಣೆ ಮಾಡುವಂತಹ ಸಂದರ್ಭ ಆಗಲಿ ಅಥವಾ ಕೆಲಸ ಕಾರ್ಯಗಳನ್ನು ಹೇಗೆ ಬೇರೆಯವರಿಂದ ಪಡ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಬಹಳ ಉತ್ತಮವಾದ ನಿರ್ಧಾರಗಳನ್ನು ಕೈಗೊಳ್ತೀರಿ. ಹಾಗಾಗಿ ನಿಮಗೆ ಅಮೂಲ್ಯವಾದಂಥ ಒಂದು ಸಮಯದಲ್ಲಿ ಬಹಳ ವಿಶೇಷವಾದಂಥ ತೀರ್ಮಾನಗಳನ್ನು ಕೈಗೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ಒಂದು ಹೆಸರನ್ನು ಹಾಳು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ ಅನ್ನುವಂಥ ವಿಚಾರವನ್ನು ಈ ದಿನ ಮರಿಬಾರ್ದು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲಾದರೂ ಕೂಡ ಧನಾತ್ಮಕವಾಗಿ ನೀವು ಅದನ್ನು ನೋಡಬೇಕಾಗತ್ತೆ. ಆದಷ್ಟು ಈ ನೆಗೆಟಿವ್ ಥಾಟ್ಸ್ ನಿಮ್ಮ ಮನಸ್ಸಿಗೆ ಬರಬಾರ್ದು. ಆ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ನಿಮ್ಮ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ತೃಪ್ತಿದಾಯಕವಾದಂತಹ ಒಂದು ವಾತಾವರಣ ಇದೆ. ಕೌಟುಂಬಿಕ ವಿಚಾರಗಳಲ್ಲೂ ಕೂಡ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ತೀರಿ. ಅಂತಹ ನಿರ್ಧಾರಗಳು ಕುಟುಂಬದಲ್ಲಿ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರುತ್ತೆ. ಹಾಗಾಗಿನೇ ಪ್ರಮುಖವಾದಂತಹ ಒಂದು ಪಾತ್ರದಲ್ಲಿ ನೀವಿರ್ತೀರಿ. ಜವಾಬ್ದಾರಿಯುತವಾದಂತಹ ತೀರ್ಮಾನಗಳು ಕೂಡ ನಿಮ್ಮಿಂದ ಆಗುವಂಥದ್ದು ಇದೆ. ಒಟ್ಟಾರೆ ಈ ದಿನ ನೀವು ತುಂಬ ಪ್ರಭಾವಶಾಲಿಯಾಗಿರ್ತೀರಿ, ತುಂಬ ಇನ್ಫ್ಲೂಯೆನ್ಷಿಯಲ್ ಆಗಿರ್ತೀರಿ. ಅದಕ್ಕಾಗಿಯೇ ಈ ದಿನ ಸೂರ್ಯನನ್ನು ಆರಾಧನೆ ಮಾಡಿ, ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ, ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಹಾಗಾಗಿನೇ ನಿಮ್ಮ ಉತ್ಸಾಹ ಎಷ್ಟೇ ಹೆಚ್ಚಾಗಿದ್ದರೂ ಕೂಡ ಕೆಲವೊಂದು ಕೆಲಸ ಕಾರ್ಯಗಳ ಆರಂಭವೇ ಸ್ವಲ್ಪ ನಿಧಾನವಾಗಿಬಿಡುತ್ತೆ. ಹಾಗಾಗಿನೇ ಈ ದಿನ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳು ಸರಾಗವಾಗಿ ನಡಿಬೇಕು ಅನ್ನುವಂಥ ಒಂದು ವಿಚಾರವನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಮನನ ಮಾಡಿಕೊಂಡೇ ಇರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಮೂಗಿನ ನೇರಕ್ಕೆ ವರ್ತಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಬೇರೆಯವರ ಅಭಿಪ್ರಾಯಗಳನ್ನು ಕೂಡ ಈ ದಿನ ನೀವು ಪರಿಗಣಿಸಬೇಕಾಗತ್ತೆ. ಲೀವ್ ಆ್ಯಂಡ್ ಲೆಟ್ ಲೀವ್ ಪಾಲಿಸಿಯನ್ನು ಈ ದಿನ ನೀವು ಅನುಸರಣೆ ಮಾಡಲೇಬೇಕು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನಷ್ಟಕ್ಕೆ ಕಾರಣವಾಗುವಂಥದ್ದು. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿಮ್ಮ ಒಂದು ಸ್ಥಾನಮಾನಗಳು ಕುಸಿಯುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನದಲ್ಲಿ ಪ್ರಮುಖವಾದಂತಹ ಕಾಗದ ಪತ್ರಗಳಿಗೆ ಸಹಿ ಹಾಕುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಾಗ ಅದನ್ನು ದೃಢವಾಗಿ ಹೇಳಿ. ಏಕೆಂದರೆ ಈ ದಿನ ಕೆಲಸಗಳಲ್ಲಿ ನಿಮಗೆ 50-50 ಮನಸ್ಸಿರುವಂಥದ್ದು. ಅಂಥ ಕೆಲಸಗಳಿಂದ ಬರುವಂತಹ ಫಲಿತಾಂಶಗಳು ಕೂಡ 50-50ನೇ ಇರುವಂಥದ್ದಿದೆ. ಹಾಗಾಗಿನೇ ಈ ದಿನ ನೀವು ಎಷ್ಟು ದೃಢವಾಗಿರ್ತೀರಿ, ಎಷ್ಟು ಫರ್ಮ್ ಆಗಿರ್ತೀರಿ, ಅಷ್ಟು ನಿಮಗೆ ಉತ್ತಮ ಫಲಗಳು ಸಿಕ್ಕತ್ತೆ. ಆಗ ನೀವು ಜಯಶೀಲರಾಗ್ತೀರಿ. ನಿಮ್ಮ ಒಂದು ಆತ್ಮವಿಶ್ವಾಸದ ಮಟ್ಟ ಕೂಡ ಹೆಚ್ಚಾಗುತ್ತೆ. ಇನ್ನು ಕೆಲಸದಲ್ಲಿ ನಿಮಗೆ ಈ ದಿನ ಸ್ವಲ್ಪ ನಿಷ್ಠೆ ಇರಲಿ, ಸಂಯಮ ಇರಲಿ, ತಾಳ್ಮೆ ಇರಲಿ. ಬರುವಂತಹ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಸೋಮಾರಿತನ ಇಟ್ಕೊಳ್ಬೇಡಿ. ಸ್ವಲ್ಪ ಲವಲವಿಕೆಯಿಂದ ಇರಿ, ಚುರುಕಾಗಿರಿ. ಕೆಲಸಗಳು ಆಗತ್ತೆ, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಭಗವಂತನ ಅನುಗ್ರಹ ಚೆನ್ನಾಗಿದೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನೀವು ಭಾಗವಹಿಸುವಂಥ ಯಾವುದೇ ವಿಚಾರಗಳಲ್ಲೂ ಕೂಡ ನಿಮಗೆ ಒಂದು ಗೌರವದ ಸ್ಥಾನಮಾನ ಸಿಕ್ಕುವಂಥದ್ದು ಇದೆ. ಏಕೆಂದರೆ ನಿಮ್ಮ ಕೆಲಸಗಳು ತುಂಬ ಯಶಸ್ವಿಯಾದಾಗ ನಿಮಗೆ ನಿಮ್ಮ ಬಗ್ಗೆನೇ ಹೆಮ್ಮೆ.
ಹಾಗೆ ನೀವು ಸಂತೋಷದಲ್ಲಿರುವಂತಹ ಸಂದರ್ಭದಲ್ಲಿ ನಿಮ್ಮ ಸ್ಥಾನಮಾನಕ್ಕೂ ಕೂಡ ಒಂದು ರೀತಿಯ ಬೆಳವಣಿಗೆ ಹಂತವನ್ನು ಕಾಣುವಂಥದ್ದು ಇದೆ. ಇನ್ನು ಈ ದಿನ ಹೊಸ ವಸ್ತುಗಳನ್ನು ಖರೀದಿ ಮಾಡುವಂಥ ಯೋಗ ಇದೆ. ಹೊಸ ವಾಹನ ಕೊಳ್ಳುವಂಥ ವಿಚಾರಗಳಿರ್ಬೋದು, ಒಡವೆ ವಸ್ತ್ರಗಳನ್ನು ಕೊಳ್ಳುವಂಥ ವಿಚಾರಗಳಿರ್ಬೋದು, ನಿಮ್ಮ ಕುಟುಂಬದವರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗೆ ಸಾಕಷ್ಟು ಶ್ರಮ ಪಡ್ತೀರಿ ಈ ದಿನ, ನಿಮಗಾಗಿ ನಿಮ್ಮ ಕುಟುಂಬಕ್ಕಾಗಿ ಪಡುವಂಥದ್ದು. ಹಾಗೆ ಈ ದಿನ ನಿಮ್ಮ ಮನೆಯ ದೇವರ ಅನುಗ್ರಹ ಎಷ್ಟಿದೆ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಯಶಸ್ವಿಯಾಗಿ ಜರುಗ್ತಾ ಇರುತ್ತೆ. ಆದರೆ ಎಲ್ಲೋ ಒಂದು ಕಡೆ ತುಂಬ ಅತಿಯಾದಂತಹ ಒಂದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಾರಲ್ಲ, ಆತ್ಮವಿಶ್ವಾಸ, ಇದರಿಂದ ಕೆಲವೊಂದು ಎಡವಟ್ಟುಗಳಾಗುವಂಥ ಸಾಧ್ಯತೆ ಇರುತ್ತೆ. ಇದನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕು ನೀವು. ಇನ್ನು ನಿಮ್ಮ ಬಂಧುಗಳು ಮಿತ್ರರು ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗೆ ನಿಮ್ಮ ಸಂತೋಷದಲ್ಲಿ ನಿಮ್ಮ ಸುಖದಲ್ಲೂ ಕೂಡ ಭಾಗಿಗಳಾಗುವಂಥ ಸ್ನೇಹಿತರು ನಿಮ್ಮ ಜೊತೆಯಲ್ಲಿದ್ದಾರೆ. ಹಾಗೆ ಈ ದಿನ ಹಿರಿಯರ ಮಾತನ್ನು ಸ್ವಲ್ಪ ಕೇಳಿಸ್ಕೊಳ್ಬೇಕು. ಇನ್ನು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳು ಕೂಡ ಚರ್ಚೆಗೆ ಬರುವಂಥದ್ದಿದೆ. ಒಟ್ಟಾರೆ ಈ ಭೂಮಿಗೆ ಸಂಬಂಧಪಟ್ಟ ಹಾಗೆ ಮನೆ, ಸೈಟು, ಜಮೀನು ಯಾವುದೋ ಒಂದು ವಿಚಾರ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಅದರ ಬಗ್ಗೆ ಕೆಲವೊಂದು ಚರ್ಚೆಗಳಾಗುವಂಥದ್ದು, ಅಭಿಪ್ರಾಯಗಳನ್ನು ಹೇಳುವಂಥ ಒಂದು ಒತ್ತಡದ ಪರಿಸ್ಥಿತಿಗಳು ಕೂಡ ಬರ್ಬೋದು. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಇಂತಹ ಪರಿಸ್ಥಿತಿಗಳನ್ನು ನೀವು ನಿರ್ವಹಣೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಉತ್ಸಾಹದಾಯಕವಾಗಿರುತ್ತೆ. ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ನಿಮಗೆ ಒಂದು ಆನೆಯ ಬಲವನ್ನು ತಂದಷ್ಟು ಇದ್ದೇ ಇರುತ್ತೆ. ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಚಾತುರ್ಯದ ಮಾರ್ಗವನ್ನು ಅನುಸರಣೆ ಮಾಡಬೇಕಾಗತ್ತೆ. ನಿಮ್ಮ ಬುದ್ಧಿವಂತಿಕೆಯನ್ನು ಇಲ್ಲಿ ಉಪಯೋಗಿಸಬೇಕು. ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಂದು ವಿಚಾರ ಬಂದರೂ ಕೂಡ ನಿಮ್ಮ ಅನುಭವದ ಆಧಾರದ ಮೇಲೆ ತೀರ್ಮಾನಕ್ಕೆ ನೀವು ಬರಬೇಕಾಗತ್ತೆ. ಹಾಗಾಗಿ ಬೇರೆಯವರ ಮಾತನ್ನು ಕೇಳುವಂಥದ್ದು, ಬೇರೆಯವರನ್ನು ಅತಿಯಾಗಿ ನಂಬುವಂತಹ ಒಂದು ವಿಚಾರಗಳನ್ನು ಈ ದಿನ ದೂರ ಇಟ್ಬಿಡಿ. ಇನ್ನು ಈ ದಿನ ಪ್ರಮುಖ ಕಾರ್ಯಗಳನ್ನು ಮೊದಲ ಭಾಗದಲ್ಲಿ ಪೂರ್ಣಗೊಳಿಸುವಂಥ ಒಂದು ತರಾತುರಿಯಲ್ಲಿ ಇರ್ತೀರಿ. ಬಹಳ ಆ ಥರ ಈ ದಿನ ಕೆಲಸಗಳಾಗ್ಬಿಡಬೇಕು ಅಂತ ಹೇಳಿ. ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮಗೆ ಸ್ವಲ್ಪ ಶುಭ ಫಲಗಳ ಯೋಗ ಇರುತ್ತೆ. ಹಾಗಾಗಿ ನೀವು ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಆ ಒಂದು ಸಂದರ್ಭದಲ್ಲಿ ನೀವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಬೇಕು. ಕೆಲಸಗಳ ಮುಂದಕ್ಕೆ ಹೋಯಿತು ಅಂತ ಹೇಳಿ ಕೈಕಟ್ಟಿ ಕೂರುವಂತಿಲ್ಲ. ಆ ಕೆಲಸವನ್ನು ಹೇಗೆ ನಿಭಾಯಿಸಬೇಕು ಅನ್ನೋಂಥದ್ರ ಬಗ್ಗೆ ಒಂದೆರಡು ಆಲೋಚನೆಗಳನ್ನು ನೀವು ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಾಖಲೆ ಪತ್ರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡುವಂಥ ಸಂದರ್ಭ ಈ ದಿನ ಬರುತ್ತೆ. ಹಾಗಾಗಿ ಹಳೆಯ ಕಡತಗಳನ್ನು ಬಿಚ್ತೀರಿ, ಹಳೆಯ ದಾಖಲೆಗಳನ್ನು, ಪತ್ರಗಳನ್ನು ನೀವು ನೋಡುವಂಥ ಸಂದರ್ಭಗಳು ಕೂಡ ಈ ದಿನ ಬರುತ್ತೆ. ಒಟ್ಟಾರೆ ಈ ದಿನ ಹಳೆಯದಕ್ಕೆ ಸ್ವಲ್ಪ ಮಾರು ಹೋಗುವಂಥದ್ದು, ಹಳೆಯ ಸ್ನೇಹಿತರ ಭೇಟಿಯಾಗುವಂಥದ್ದು, ಹಳೆಯ ವಸ್ತುಗಳು ಸಿಕ್ಕಾಗ ನಿಮಗೆ ಖುಷಿ ಆಗುವಂಥದ್ದು, ಹಾಗೆ ಹಳೆಯ ವಿಚಾರಗಳು ಕೂಡ ಈ ದಿನ ನಿಮ್ಮ ಗುಂಗಿನಲ್ಲೇ ಇರುತ್ತೆ. ಮೆಲುಕು ಹಾಕ್ತೀರಿ, ಅದರ ಸಾಧಕ ಬಾಧಕಗಳನ್ನು ನೋಡ್ತೀರಿ, ಅದರಿಂದ ಬಂದಂತಹ ಅನುಕೂಲ ಎಷ್ಟು, ಅನಾನುಕೂಲ ಎಷ್ಟು, ಇದನ್ನು ಕೂಡ ನೀವು ತೂಗಿ ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ದಿನ ಮನೆಯಲ್ಲಾಗಲಿ ಮನೆಯ ಹೊರಗಾಗಲಿ ಈ ಒಂದು ಅನುಭವದ ಮಾತುಗಳೇನಿದೆ, ಹಳೆಯ ವಸ್ತುಗಳು, ವಿಚಾರಗಳು ಬಹಳ ಮನಸ್ಸಿಗೆ ಈ ದಿನ ತುಂಬ ಖುಷಿಯನ್ನು ಕೊಡುತ್ತೆ. ಹಾಗೆ ಕೆಲವು ಸಮಸ್ಯೆಗಳು ಬಂದಾಗ ಈ ದಿನ ಕೂಡಲೇ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಯಾವುದನ್ನು ಮುಂದಕ್ಕೆ ಹಾಕಬೇಡಿ ಈ ದಿನ. ಅಂದರೆ ಸಮಸ್ಯೆಗಳನ್ನು ಮಾತ್ರ, ಅದಕ್ಕೆ ಒಂದು ಪರಿಹಾರವನ್ನು ಆಗಲೇ ಆಲೋಚನೆ ಮಾಡಿ ಅದನ್ನು ಕಾರ್ಯಪ್ರವೃತ್ತರಾಗುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ, ಒಳ್ಳೆಯದಾಗುತ್ತೆ. ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ತುಂಬ ಅನುಕೂಲಕರವಾಗಿರುವಂಥ ದಿನ, ತುಂಬ ಎಚ್ಚರಿಕೆಯಿಂದ ಇರುವಂಥ ದಿನ ಕೂಡ. ಏಕೆಂದರೆ ನಿಮಗೆ ಆಗಿರುವಂಥ ಆಘಾತ, ನಿಮಗೆ ಆಗಿರುವಂಥ ಒಂದು ಸೋಲು ಅಥವಾ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯನ್ನು ಅನುಭವಿಸಿರುವಂಥದ್ದು, ಇವೆಲ್ಲದರ ಸಾರ ಈ ದಿನ ನಿಮ್ಮನ್ನು ಮುನ್ನಡೆಸುತ್ತೆ. ಹಾಗಾಗಿನೇ ಕೆಲಸ ಕಾರ್ಯಗಳಲ್ಲಿ ಬಹಳ ಒಂದು ಕಳಕಳಿ ಇದೆ, ಲವಲವಿಕೆ ಇದೆ. ಹಾಗೆ ಅಗತ್ಯಕ್ಕೆ ತಕ್ಕಷ್ಟು ಆರ್ಥಿಕ ನೆರವು ಈ ದಿನ ಸಿಕ್ಕತ್ತೆ. ಆರೋಗ್ಯ ಸಮಸ್ಯೆಗಳಿಂದ ಕಿರಿಕಿರಿ ಏನಾದರೂ ಇದ್ದರೆ ಅದಕ್ಕೂ ಒಂದು ಪರಿಹಾರ ಅನ್ನುವಂಥದ್ದನ್ನು ಕಂಡುಕೊಳ್ತೀರಿ.
ಇನ್ನು ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದಕ್ಕೆ ಪರಿಹಾರವಾಗಿ ಕೆಲವೊಂದು ಪ್ರಯತ್ನಗಳು ನಡೀತಾ ಇದೆ. ಈ ದಿನ ಅಂತಹ ಪ್ರಯತ್ನಕ್ಕೆ ಒಳ್ಳೆಯ ಫಲಿತಾಂಶಗಳು ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ನಿರಂತರ ಪ್ರಯತ್ನ ಮಾಡ್ತಾ ಇರುವಂಥವ್ರಿಗೆ ಈ ದಿನ ಸ್ವಲ್ಪ ವಿಶ್ರಾಂತಿ ಸಿಕ್ಕತ್ತೆ. ಏಕೆ ಅಂತ ಹೇಳಿದ್ರೆ ಆ ಪ್ರಯತ್ನದಿಂದ ಈ ದಿನವೇ ನಿಮಗೆ ಫಲಿತಾಂಶಗಳು ಕೈಗೆ ಬಂದ್ಬಿಡುತ್ತೆ. ಇನ್ನು ವೃತ್ತಿಪರವಾದಂತಹ ವ್ಯಾಪಾರದಲ್ಲಿ ಶ್ರಮ ಸ್ವಲ್ಪ ಜಾಸ್ತಿ ಆಗ್ಬೋದು. ಯಾಕೆಂದರೆ ನಿಮಗೆ ಈ ಸ್ಪರ್ಧಿಗಳು ಜಾಸ್ತಿ, ಈ ಕಾಂಪಿಟೇಷನ್ ಅನ್ನುವಂಥದ್ದು ತುಂಬ ಇರೋದರಿಂದ ಅವರ ಮಧ್ಯದಲ್ಲಿ ನೀವು ಕೂಡ ಬದುಕಬೇಕು, ನಿಮ್ಮದನ್ನು ಕೂಡ ಅಸ್ತಿತ್ವ ಇದೆ ಅನ್ನುವಂಥದ್ದನ್ನು ತೋರಿಸಬೇಕು. ಅದಕ್ಕಾಗಿ ಸ್ವಲ್ಪ ಶ್ರಮ ಪಡಬೇಕಾಗುತ್ತೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಮನ್ನಣೆ ಸಿಗಬೇಕು ಅನ್ನುವಂಥ ವಿಚಾರ ಮನಸ್ಸಿನಲ್ಲಿರುತ್ತೆ. ಏಕೆಂದರೆ ಪ್ರತಿ ವ್ಯಕ್ತಿ ಕೂಡ ಒಂದು ರೆಕಗ್ನಿಷನನ್ನು ಬಯಸುವಂಥವನು. ಈ ಸಂದರ್ಭದಲ್ಲೂ ಕೂಡ ನೀವು ನಿಮ್ಮ ಒಂದು ಅಭಿಪ್ರಾಯ ಆಗಲಿ, ನಿಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ 4 ಜನರಿಗೆ ಅದು ತಲುಪಬೇಕು. 4 ಜನ ಅದನ್ನು ನೋಡಿ ಒಂದು ರೀತಿಯಲ್ಲಿ ಇಮ್ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾ ಇರ್ತಾರೆ. ಈ ಒಂದು ಹಿನ್ನೆಲೆಯಲ್ಲಿ ನಿಮ್ಮ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಾಗೆ ಈ ದಿನ ಆತುರದ ನಿರ್ಧಾರಗಳನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ತಾಳ್ಮೆಯಿಂದ ಇರಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಸೂರ್ಯ ನಮಸ್ಕಾರ ಮಾಡಿಕೊಳ್ಳುವಂಥದ್ದು, ಸೂರ್ಯನಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ. ಸಾಧ್ಯ ಆದರೆ ಈ ದಿನ ಸಂಜೆ ನೀವು ಸೂರ್ಯ ಅಷ್ಟಕವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕೌಟುಂಬಿಕವಾಗಿ ಸ್ವಲ್ಪ ಒತ್ತಡಗಳಿರುವಂತಹ ದಿನ. ಸಾಕಷ್ಟು ಜವಾಬ್ದಾರಿಗಳಿದೆ. ಹಾಗಾಗಿ ಒತ್ತಡವನ್ನು ನೀವು ತುಂಬ ಸಂತೋಷದಿಂದ ಸ್ವೀಕರಿಸುವಂಥದ್ದು ಇದೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಕೆಲವರನ್ನು ಓಲೈಸಬೇಕು, ಕೆಲವರನ್ನು ಮೆಚ್ಚಿಸಬೇಕು, ಅವರ ಒಂದು ಗಮನವನ್ನು ನಿಮ್ಮತ್ತ ಸೆಳಿಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಕೆಲಸಗಳನ್ನು ಆರಂಭ ಮಾಡ್ತೀರಿ. ಹಾಗಾಗಿನೇ ಈ ದಿನ ಅಸ್ತವ್ಯಸ್ತವಾಗಿರುವಂಥ ಕೆಲಸ ಕಾರ್ಯಗಳನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು. ಆದರೂ ಕೂಡ ಅದರ ಗತಿಯನ್ನು ನೀವು ಸ್ವಲ್ಪ ಚುರುಕುಗೊಳಿಸಿಕೊಂಡು ಕೆಲಸವನ್ನು ಮುಂದುವರಿಸಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಆಗುವಂಥ ಖರ್ಚು ವೆಚ್ಚಗಳ ಬಗ್ಗೆ ತುಂಬ ಲೆಕ್ಕಾಚಾರ ಇದೆ. ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತೀರಿ ಈ ದಿನದಲ್ಲಿ. ಇನ್ನು ಯಾವುದೇ ರೀತಿಯ ದೋಷಾರೋಪಣೆಗಳು ಬಂದರೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಅಥವಾ ನಿಮ್ಮ ಗುಣ ನಡತೆಯ ಬಗ್ಗೆ ಆಗಲಿ ಯಾರಾದರೂ ಒಂದು ಆರೋಪವನ್ನು ಮಾಡಿದ್ರೆ ಅದರ ಬಗ್ಗೆ ನೀವು ಬಹಳ ತೀವ್ರವಾಗಿ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ನೀವು ಯಾರ ತಂಟೆಗೂ ಹೋಗಲ್ಲ, ನಿಮ್ಮ ತಂಟೆಗೆ ಯಾರಾದರೂ ಬಂದರೆ ಅವರನ್ನು ಕೂಡ ಬಿಡಲ್ಲ. ಹಾಗಾಗಿ ಕಡ್ಡಿ 2 ತುಂಡಾದಂತೆ ಮಾತಾಡುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಹಿರಿಯರ ಜೊತೆಯಲ್ಲಿ ಗಣ್ಯರ ಜೊತೆಯಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಿಮ್ಮ ಮಾತಿನ ಬಗ್ಗೆ ಜಾಗೃತೆ ಇರಲಿ. ಮಾತನ್ನು ಈ ದಿನ ಸ್ವಲ್ಪ ಅಬ್ಸರ್ವ್ ಮಾಡಿಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಬಹಳ ಚೆನ್ನಾಗಿದೆ. ಅದರಲ್ಲೂ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಯಶಸ್ವಿ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದು. ಹಾಗಾಗಿ ನಿಮ್ಮ ಒಂದು ವೃತ್ತಿಯ ಬದುಕಾಗಲಿ, ನಿಮ್ಮ ಭವಿಷ್ಯದ ಬದುಕಾಗಲಿ ನಿಮಗೆ ಈ ದಿನ ದಾರಿದೀಪವಾಗಿರುತ್ತೆ. ಆ ಒಂದು ನಿಟ್ಟಿನಲ್ಲಿ ಒಳ್ಳೆಯ ತೀರ್ಮಾನವನ್ನು ಮಾಡುವಂಥದ್ದು ಕೂಡ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರು ನಿಮ್ಮ ಶಕ್ತಿಯನ್ನು ಆಧರಿಸಿ ಕೆಲಸಗಳನ್ನು ಮಾಡಬೇಕಾಗತ್ತೆ ಈ ದಿನದಲ್ಲಿ. ಹಾಗಾಗಿ ಬೇರೆಯವರನ್ನು ನಂಬಿ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಡಿ. ನಿಮ್ಮ ಒಂದು ಶಕ್ತಿ ಎಷ್ಟಿದೆ, ಸಾಮರ್ಥ್ಯ ಎಷ್ಟಿದೆ, ಹಾಗೆ ಆ ಕೆಲಸದಿಂದ ನಿಮಗೆ ಬರುವಂಥ ಅನುಕೂಲಗಳೆಷ್ಟು ಅನ್ನುವಂಥದ್ದನ್ನು ನೋಡಿ ಈ ದಿನ ಕೆಲಸವನ್ನು ಮಾಡಿ. ಏಕೆಂದರೆ ಕೆಲವೊಂದು ಕೆಲಸ ಕಾರ್ಯಗಳು ಈ ದಿನ ಅರ್ಧಂಬರ್ಧ ಆಗುವಂಥ ಸಾಧ್ಯತೆ ಇದೆ. ಇದರಿಂದ ನಿಮ್ಮ ಶ್ರಮ ಸಮಯ ವ್ಯರ್ಥವಾಗಿಬಿಡ್ಬೋದು. ಹಾಗಾಗಿ ಬೇಕಾದ 1-2 ಕೆಲಸಗಳನ್ನು ಮಾತ್ರ ಈ ದಿನ ಮಾಡುವಂಥ ಒಂದು ಮನಸ್ಸನ್ನು ಇಟ್ಕೊಳ್ಳಿ. ಹಾಗೆ ಈ ದಿನ ಪ್ರಮುಖವಾದಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಕುಟುಂಬಸ್ಥರ ಒಂದು ಒಳ್ಳೆಯ ಮಾತಿನ ಬೆಂಬಲ ನಿಮಗೆ ಇದೆ. ನಿಮ್ಮ ಸಂಗಾತಿಯ ಹಣಕಾಸಿನ ನೆರವು ಅದರ ಜೊತೆಗೂ ಕೂಡ ಇರುತ್ತೆ. ಇನ್ನು ಬಹಳ ವಿಶೇಷವಾಗಿ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಎಚ್ಚರಿಕೆಯನ್ನು ಇಟ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಓಡಾಟವನ್ನು ಕಡಿಮೆ ಮಾಡಿ, ಪ್ರಯಾಣವನ್ನು ಆದಷ್ಟು ಕಡಿಮೆ ಮಾಡಿಕೊಂಡು ಇರುವ ಜಾಗದಿಂದಲೇ ನಿರ್ವಹಣೆ ಮಾಡುವಂಥ ಒಂದು ಕಲೆಗಾರಿಕೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಭಿನ್ನಾಭಿಪ್ರಾಯಗಳು ಎದುರಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಯಾರೊಂದಿಗೂ ಕೂಡ ಈ ದಿನ
ಹೆಚ್ಚಿನ ಮಟ್ಟದಲ್ಲಿ ವಾದ ವಿವಾದಕ್ಕೆ ಹೋಗಬೇಡಿ, ಚರ್ಚೆಗೆ ಹೋಗಬೇಡಿ. ಹಾಗಾಗಿ ಯಾವುದೇ ಒಂದು ಫಲಿತಾಂಶ ಎಲ್ಲಿಗೆ ಬರುತ್ತೋ ಅಲ್ಲೇ ಅದನ್ನು ಒಪ್ಪಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ಮನೆಯಲ್ಲಿ ಸ್ವಲ್ಪ ಹೊಂದಾಣಿಕೆ ಬೇಕು, ನಿಮ್ಮದೇ ಹಠ ಸಾಧನೆ ಆಗಬೇಕು ಅನ್ನುವಂಥದ್ದನ್ನು ಈ ದಿನ ಬಿಡಿ. ಸಮಷ್ಟಿ ಏನು ಹೇಳುತ್ತೆ, 4 ಜನ ಯಾವ ಕಡೆಗೆ ಅಭಿಪ್ರಾಯವನ್ನು ಹೇಳ್ತಾರೆ ಅದೇ ಅಭಿಪ್ರಾಯಕ್ಕೆ ನೀವು ಕೂಡ ಟ್ಯೂನ್ ಆಗುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ನಿಮ್ಮ ಸಂಗಾತಿ ಪ್ರೀತಿ ಪಾತ್ರರ ವಿಚಾರದಲ್ಲಿ ಸ್ವಲ್ಪ ಮೃದು ಧೋರಣೆ ಇರಲಿ. ಮಾತು ಈ ದಿನ ಬಹಳ ಸರಳವಾಗಿರಲಿ, ನೇರವಾಗಿರಲಿ. ಯಾವುದೇ ರೀತಿಯ ದ್ವಂದ್ವಾರ್ಥಗಳು ಇರಬಾರ್ದು ಮಾತಿನಲ್ಲಿ. ಆ ರೀತಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಈ ದಿನ ನಿಮಗೆ ಒಳ್ಳೆಯ ದಿನ, ಒಳ್ಳೆಯ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಈ ದಿನ ವಿಶೇಷವಾಗಿ ನೀವು ಮಹಿಷಮರ್ದಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಪಾರ್ವತಿ ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಯಾವುದಾದ್ರೂ ಒಂದು ಸ್ತ್ರೀ ದೇವತೆಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಾಗ ಹಿರಿಯರ ಒಂದು ಅನುಭವದ ಮಾತನ್ನು ಕೇಳಿಸ್ಕೊಳ್ಳಿ, ತಜ್ಞರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕಾಏಕಿ ಯಾವುದೇ ಕೆಲಸಕ್ಕೆ ಈ ದಿನ ಮಾತ್ರ ನೀವು ಕೈ ಹಾಕಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಇರಲಿ ಅಥವಾ ನಿಮ್ಮ ಕುಟುಂಬಸ್ಥರಿರಲಿ, ನಿಮ್ಮ ಮಕ್ಕಳಿರಲಿ, ಅವರಿಂದ ಸ್ವಲ್ಪ ಒತ್ತಡಗಳು ಹೆಚ್ಚಾಗುವಂಥದ್ದು ಇದೆ. ಯಾಕೆಂದರೆ ನೀವು ಕೆಲವು ಕಾರ್ಯಗಳನ್ನು ಮಾಡಬೇಕು, ಕಾರ್ಯದಲ್ಲಿ ಭಾಗವಹಿಸಬೇಕು, ಜವಾಬ್ದಾರಿಯನ್ನು ಹೊರಬೇಕು ಅನ್ನುವಂಥ ಒಂದು ನಿರೀಕ್ಷೆ ಕುಟುಂಬಸ್ಥರಲ್ಲಿರುತ್ತೆ. ಆದರೆ ಯಾವುದೋ ಕಾರಣಾಂತರಗಳಿಂದ ಆ ಕೆಲಸವನ್ನು ಮಾಡಲಿಕ್ಕಾಗಲ್ಲ, ನಿಮಗೆ ಸಮಯ ಅದಕ್ಕೆ ಕೂಡಿ ಬಂದಿಲ್ಲ. ಹಾಗಾಗಿ ಈ ದಿನ ದೋಷಾರೋಪಣೆಗಳು ಬರುವಂಥದ್ದು, ನಿಮ್ಮ ಒಂದು ಜವಾಬ್ದಾರಿಯ ಬಗ್ಗೆ ಕೂಡ ಕೆಲವರು ಮಾತಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮನೆಯಲ್ಲಿರುವಂಥ ಕಿರಿಯರು ನಿಮ್ಮ ಬಗ್ಗೆ ಮಾತಾಡಿದಾಗ ಮನಸ್ಸಿಗೆ ತುಂಬ ನೋವಾಗುತ್ತೆ ಈ ದಿನ. ಹಾಗೆ ನೀವು ಇಲ್ಲಿಯವರೆಗೆ ಮಾಡಿರುವಂಥ ಶ್ರಮ ಎಲ್ಲವೂ ನೀರಿನಲ್ಲಿ ಹೋಮ ಮಾಡಿದಂತೆ ವೃಥಾ ವ್ಯರ್ಥವಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಜವಾಬ್ದಾರಿ ಏನು ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಳಿ. ಹಾಗೆ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಮನೆಯಲ್ಲಿ ಚರ್ಚೆ ಮಾಡಿ ಮಾತಾಡಿ ಪೂರ್ವ ಸಿದ್ಧತೆಯ ಜೊತೆಗೆ ಆರಂಭ ಮಾಡುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ನಿಮ್ಮನ್ನು ತುದಿಗಾಲಿನಲ್ಲಿ ನಿಲ್ಲಿಸುವಂಥ ಒಂದು ವಿಚಾರ ಇದೆ, ತುಂಬ ಕ್ಯೂರಿಯಾಸಿಟಿ ತರಿಸುವಂಥ ವಿಚಾರ. ಹಾಗಾಗಿ ಅಂಥ ಒಂದು ಸನ್ನಿವೇಶದಲ್ಲಿ ನೀವು ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಸಂತೋಷದ ಸಮಯವನ್ನು ಕಳೆಯುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಉತ್ಸಾಹ ಕ್ಲಿಷ್ಟ ಕಾರ್ಯಗಳನ್ನು ಸುಲಭದಲ್ಲಿ ಪೂರ್ಣಗೊಳಿಸಲಿಕ್ಕೆ ಸಹಾಯಕವಾಗಿರುತ್ತೆ. ಹಾಗಾಗಿನೇ ಈ ಉತ್ಸಾಹವನ್ನು ಯಾವತ್ತೂ ಕೂಡ ಕಮ್ಮಿ ಮಾಡಿಕೊಳ್ಬೇಡಿ, ಬರಿದು ಮಾಡಿಕೊಳ್ಬೇಡಿ. ಆದಷ್ಟು ಅದನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಈ ದಿನ ನೀವು ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ನೃಸಿಂಹ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ವಿಶೇಷವಾದಂಥ ಪ್ರಗತಿಯನ್ನು ಕಾಣುವಂಥ ದಿನ, ಮನಸ್ಸಿನಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವಂಥ ದಿನ. ಹಾಗೆ ನಿಮ್ಮ ಒಂದು ಇಚ್ಛೆಗೆ ಅನುಗುಣವಾಗಿಯೇ ಕೆಲಸಗಳಾಗುತ್ತೆ, ಫಲಿತಾಂಶಗಳು ಕೂಡ ಸಿಕ್ಕತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನು ಭೇಟಿ ಮಾಡ್ತೀರಿ, ಅವರ ಜೊತೆ ಮಾತುಕತೆ ಇದೆ, ಸಂವಾದ ಇದೆ, ಸಂಭಾಷಣೆ ಇದೆ ಈ ದಿನ. ಒಟ್ಟಾರೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳಿಕ್ಕೆ ವಿಶೇಷವಾದಂಥ ವ್ಯಕ್ತಿಯ ಒಡನಾಟ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ನೆಂಟರು ನಿಮ್ಮ ವಿಚಾರವಾಗಲಿ ನಿಮ್ಮ ಸಾಧನೆಯ ಬಗ್ಗೆ ಆಗಲಿ ಮಾತಾಡುವಂಥದ್ದು ಕೂಡ ಇದೆ. ಇವೆಲ್ಲವೂ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಪ್ರೇರೇಪಣೆ, ಅದೇ ಒಂದು ಮೋಟಿವೇಶನ್ ರೀತಿಯಲ್ಲಿ ಇರುವಂಥದ್ದು. ಹಾಗೆ ಹೊಸ ಯೋಜನೆಗಳನ್ನು ಆರಂಭ ಮಾಡುವಂಥ ಒಂದು ಲವಲವಿಕೆಯಲ್ಲಿ ಇರ್ತೀರಿ. ಏನೋ ಒಂದು ಆತುರವಾಗಿ ಆರಂಭ ಮಾಡಿಬಿಡ್ಬೇಕು, ಆದಷ್ಟು ಬೇಗ ಕೆಲಸಗಳು ಪ್ರಾರಂಭ ಆಗಬೇಕು ಅನ್ನುವಂಥ ತರಾತುರಿಯಲ್ಲಿ ಈ ದಿನ ಕೆಲಸಗಳನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ಕೆಲಸಗಳ ತೀರ್ಮಾನದ ಬಗ್ಗೆ ನೀವು ಒಂದು ಎಚ್ಚರಿಕೆ ಏನಂದರೆ, ಒಂದಲ್ಲ 2 ಸಲ ತೀರ್ಮಾನ ಮಾಡಿ ಮುಂದುವರಿಯಿರಿ. ನಾಳೆ ಮಧ್ಯದಲ್ಲಿ ತಪ್ಪುಗಳಾಗಬಾರ್ದು. ಹಾಗಾಗಿ ಆ ತಪ್ಪುಗಳ ಬಗ್ಗೆ ಪ್ರಾರಂಭದಲ್ಲೇ ನಿಮಗೆ ಅರಿವಿದ್ದರೆ ಸಮಸ್ಯೆಗಳನ್ನು ಸುಲಭವಾಗಿ ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಹಣಕಾಸಿನ ವಿಚಾರ ಬಂದರೆ, ನೆನ್ನೆಗಿಂತ ಈ ದಿನ ನೀವು ಬಹಳ ಸಂತೋಷದಲ್ಲೇ ಇರ್ತೀರಿ. ಖರ್ಚು ವೆಚ್ಚಕ್ಕೆ ಹಣ ಇದೆ ಅಂತ ಖರ್ಚು ಮಾಡುವಂಥದ್ದಲ್ಲ, ನಿಮ್ಮ ಒಂದು ಸಂತೋಷಕ್ಕೆ, ನಿಮ್ಮ ಒಂದು ತೃಪ್ತಿಗೆ ಬೇಕಾದಷ್ಟು ಖರ್ಚನ್ನು ಈ ದಿನ ಮಾಡುವಂಥದ್ದು ಕೂಡ ಇದೆ. ಮಕ್ಕಳ ವಿಚಾರವಾಗಿ ಈ ದಿನ ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು. ಹಾಗಾಗಿ ಕುಟುಂಬ ಅಂದರೆ ಇಷ್ಟ ನಿಮಗೆ,
ಕುಟುಂಬಸ್ಥರು ಅಂದರೆ ಇಷ್ಟ. ಹಾಗೆ ನಿಮ್ಮ ಬಂಧುಗಳಾಗಲಿ ನಿಮ್ಮ ಮಿತ್ರರಾಗಲಿ ಈ ದಿನ ನಿಮ್ಮಿಂದ ಒಳ್ಳೆಯ ಸಹಕಾರವನ್ನು ಪಡ್ಕೊಳ್ತಾರೆ. ಅವರ ಒಂದು ಹಾಸ್ಪಿಟಾಲಿಟಿಯ ಬಗ್ಗೆ ಕೂಡ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಒಟ್ಟಾರೆ ಯಶಸ್ವಿ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ಬೆಳವಣಿಗೆ ಇರುವಂತಹ ದಿನ. ನೀವು ಮಾಡಿರುವಂತಹ ಪ್ರಯತ್ನಗಳಿಗೆ ಒಳ್ಳೆಯ ಫಲವನ್ನು ಕಾಣ್ತೀರಿ. ಎಂದೋ ಮಾಡಿರುವಂಥ ಒಂದು ಒಳ್ಳೆಯ ಕೆಲಸ ಈ ದಿನ ನಿಮಗೆ ಒಳ್ಳೆಯ ಹೆಸರನ್ನು ಕೂಡ ತರುವಂಥದ್ದಿದೆ, ತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಮನೆಯಲ್ಲಿ ಕೆಲವು ಅಶಿಸ್ತಿನ ವಾತಾವರಣ ನಿಮಗೆ ಸ್ವಲ್ಪ ಬೇಸರವನ್ನು ತರಿಸ್ಬೋದು. ಹಾಗಾಗಿ ಕುಟುಂಬಸ್ಥರ ಮಾತು, ಅವರ ನಡವಳಿಕೆ ಈ ದಿನ ನಿಮಗೆ ಅಷ್ಟೊಂದು ಹಿತವನ್ನು ತರಲ್ಲ. ಎಲ್ಲೋ ಒಂದು ಕಡೆ ಅವರ ಬಗ್ಗೆ, ಅಶಿಸ್ತಿನ ಬಗ್ಗೆ ನೀವು ಕ್ರಮವನ್ನು ಕೈಗೊಳ್ಳಬೇಕು. ಅವರ ಒಂದು ದೋಷಗಳನ್ನು ಸರಿಪಡಿಸಬೇಕು ಅನ್ನುವಂಥ ಪ್ರಯತ್ನಗಳು ಕೂಡ ಇರುವಂಥದ್ದು ಇದೆ. ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಮಕ್ಕಳನ್ನು ಈ ದಿನ ನಿಮ್ಮ ಸ್ನೇಹಿತರಂತೆ ನೋಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಮಕ್ಕಳ ಮಧ್ಯೆನೇ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ನಿಮಗೆ ಸಂತೋಷದ ಜೊತೆಯಲ್ಲೇ ದುಃಖವೂ ಕೂಡ ಬರುವಂಥದ್ದು ಕೂಡ ಇದೆ. ಇದು ವಿಷಾದ, ಇದು ಪಶ್ಚಾತ್ತಾಪ. ಹಾಗಾಗಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕಾಗ್ರತೆಯನ್ನು ಕಳ್ಕೊಳ್ಬೇಡಿ, ಕಾನ್ಸಂಟ್ರೇಷನ್ ಇರಲಿ. ಇಲ್ಲಾಂದರೆ ಸ್ವಲ್ಪ ಅವಘಡಗಳಾಗ್ಬಿಡುತ್ತೆ, ಜಾಗ್ರತೆ. ಇನ್ನು ಪ್ರಮುಖವಾದಂಥ ವ್ಯವಹಾರಗಳು ನಿಧಾನವಾಗಿ ಸಾಗಿದ್ರೂ ಪರವಾಗಿಲ್ಲ, ಫಲ ಮಾತ್ರ ನಿಮಗೆ ಸ್ಥಿರವಾಗೇ ಇರುತ್ತೆ. ಇನ್ನು ಈ ದಿನದಲ್ಲಿ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿಗಳು ಇರ್ಬೋದು. ಮೇಲಧಿಕಾರಿಗಳಿಂದ ಕಿರಿಕಿರಿ ಸಿಗ್ಬೋದು. ಸಹೋದ್ಯೋಗಿಗಳ ಮಾತು ಈ ದಿನ ನಿಮಗೆ ಇಷ್ಟ ಆಗದೆ ಇರ್ಬೋದು. ಆದರೆ ಹೊಂದಾಣಿಕೆಯಿಂದ ಈ ದಿನ ಇರಿ. ನಿಮ್ಮ ಉದ್ಯೋಗ ಕ್ಷೇತ್ರ ನಿಮಗೆ ಒಳ್ಳೆಯ ಹೆಸರನ್ನು ತರುತ್ತೆ. ನಿಮ್ಮ ಚಟುವಟಿಕೆಗಳಲ್ಲಿ ಈ ದಿನ ಸೇವಾ ಚಟುವಟಿಕೆ ಕೂಡ ಜಾಸ್ತಿ ಇರುತ್ತೆ. ದಾನ ಧರ್ಮ ಮಾಡುವಂಥದ್ದು, ದೇವಾಲಯ ದರ್ಶನ ಮಾಡುವಂಥದ್ದು, ಅಥವಾ ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳೋದ್ರೂ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ನೀವು ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುವಂಥದ್ದಿದೆ. ಅದರಲ್ಲೂ ಫಲಿತಾಂಶಗಳಲ್ಲಿ ಮಿಶ್ರ ಫಲಗಳೇ ಇರುತ್ತೆ. ಏಕೆ ಅಂತ ಹೇಳಿದ್ರೆ ನಿಮ್ಮ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಕ್ಕಲ್ಲ, ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಒಂದು ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಇದರಿಂದ ಬೇಸರ ಮಾಡಿಕೊಳ್ಳುವಂಥ ಸಂದರ್ಭ ಬರ್ಬೋದು. ಬೇರೆಯವರು ಕೂಡ ನಿಮ್ಮ ಕೆಲಸಗಳನ್ನು ಈ ದಿನ ಗಮನಿಸ್ತಾ ಇರ್ತಾರೆ. ಹಾಗಾಗಿನೇ ಈ ದಿನ ಈ ನಡೆಯುವಂಥ ಕಾಲವು ಎಡವುವಂಥದ್ದು ಸರ್ವೇ ಸಾಮಾನ್ಯ. ಹಾಗಾಗಿ ಕೆಲಸ ಮಾಡಲಿಕ್ಕೆ ಹೋದರೆ ಏನೋ ಒಂದು ಎಡವಟ್ಟಾಗುತ್ತೆ. ಅದು ನಿಮಗೆ ಒಂದು ಅನುಭವ, ಅದು ಒಂದು ಪಾಠ. ಹಾಗಾಗಿ ಅಂಥ ಒಂದು ಸೋಲಿನಿಂದ ಈ ದಿನ ಪಾಠವನ್ನು ಕಲಿತುಕೊಂಡು ಮುಂದುವರಿಯುವಂಥದ್ದು ಕೂಡ ಇದೆ. ಹಾಗೆ ಈ ದಿನ 3ನೇ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅವರ ವ್ಯವಹಾರದಲ್ಲಿ ತಲೆ ಹಾಕಬೇಡಿ. ಅವರ ಜೊತೆ ನೀವು ಯಾವುದೇ ವ್ಯವಹಾರಗಳನ್ನು ಮಾಡುವಾಗ ಸ್ವಲ್ಪ ಹಿಡಿತಾ ಇರಲಿ, ಒಂದು ಕಾಲಮಿತಿ ಇರಲಿ, ಹಾಗೆ ಒಂದು ಚೌಕಟ್ಟಿನೊಳಗಿರಲಿ. ಹಾಗಾಗಿ ಯಾರನ್ನೂ ಕೂಡ ಈ ದಿನ ಅತಿಯಾಗಿ ಆಶ್ರಯಿಸಬೇಡಿ, ಅತಿಯಾಗಿ ನಂಬಲಿಕ್ಕೆ ಹೋಗಬೇಡಿ. ಇನ್ನು ಹೊಸದಾಗಿ ಪರಿಚಯ ಆಗಿರುವಂಥ ವ್ಯಕ್ತಿಗಳೇ ನಿಮಗೆ ಈ ದಿನ ಸ್ವಲ್ಪ ತೊಂದರೆಯನ್ನು ಕೊಡ್ಬೋದು. ಏಕೆಂದರೆ ನಿಮ್ಮ ಪ್ರಗತಿ, ನಿಮ್ಮ ಒಂದು ವೇಗದ ದಾಟಿ ಅವರಲ್ಲಿ ಒಂದು ಹೊಟ್ಟೆ ಉರಿಯನ್ನು ತರಿಸುವಂಥದ್ದು. ಹಾಗಾಗಿ ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಈ ಹೊಸಬರ ಬಗ್ಗೆ ಎಚ್ಚರಿಕೆಯಿಂದ ಇದೆ. ಇನ್ನು ಈ ದಿನದಲ್ಲಿ ದೂರ ಪ್ರಯಾಣದ ಸೂಚನೆಗಳೇನಾದರೂ ಇದ್ದರೆ ಅದನ್ನು ಆದಷ್ಟು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ವಿಶೇಷವಾಗಿ ಉದ್ಯೋಗಿಗಳಿಗೆ ಅಧಿಕಾರಿಗಳಿಂದ ಒತ್ತಡಗಳು ಉಂಟಾಗ್ಬೋದು. ಅದನ್ನು ನಿಭಾಯಿಸಬೇಕು ಅಂತ ಹೇಳಿದ್ರೆ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಲೇಬೇಕಾಗತ್ತೆ. ಹಾಗೆ ಈ ದಿನ ವ್ಯರ್ಥ ಖರ್ಚುಗಳು ಸ್ತ್ರೀ ವರ್ಗದವರಿಂದ ಆಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಖರ್ಚು ವೆಚ್ಚಗಳನ್ನು ಸ್ವಲ್ಪ ಸಮತೋಲನದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸ್ವಲ್ಪ ತಿಳುವಳಿಕೆಯ ಅಗತ್ಯತೆ ಕಾಣಿಸ್ತಾ ಇದೆ. ಏಕೆಂದರೆ ಕೆಲವೊಂದು ವಿಚಾರಗಳಲ್ಲಿ ಅರ್ಧಂಬರ್ಧ ತಿಳ್ಕೊಂಡು ಕೆಲಸಗಳನ್ನು ಆರಂಭ ಮಾಡುವಂಥದ್ದಿದೆ. ಹಾಗಾಗಿ ಒಂದು ಕೆಲಸ ಅಂದರೆ ಆ ಕೆಲಸದ ಬಗ್ಗೆ ನಿಮಗೆ
ಒಂದು ಏನು ಗೊತ್ತಿರಬಾರ್ದು, ಇಲ್ಲ ಎಲ್ಲವೂ ಗೊತ್ತಿರಬೇಕು. ಇಂಥ ಒಂದು ಸ್ಥಿತಿಯಲ್ಲಿದ್ದರೆ ಮಾತ್ರ ಕೆಲಸಗಳನ್ನು ಮುಂದುವರಿಸಿ. ಅರ್ಧಂಬರ್ಧ ಇರುವಂಥ ಒಂದು ಜ್ಞಾನದಿಂದ ಕೆಲಸಗಳನ್ನು ಆರಂಭ ಮಾಡಬೇಡಿ, ನಿಮಗೆ ಭಾರಿ ನಷ್ಟವನ್ನು ತರುತ್ತೆ ಈ ದಿನ. ಹಾಗೆ ಸಮಸ್ಯೆಯ ಮೂಲವನ್ನು ಅರಿತುಕೊಳ್ಬೇಕು. ಮೇಲ್ನೋಟಕ್ಕೆ ಸಮಸ್ಯೆಗೆ ಪರಿಹಾರ ಅಂತ ಹೇಳಿ ಸಿಕ್ಕಿದ್ರೂ ಕೂಡ ಅದರ ಮೂಲವನ್ನು ಹುಡುಕಿ. ಏಕೆಂದರೆ ಆ ಸಮಸ್ಯೆಯೇ ಒಮ್ಮಿಂದೊಮ್ಮೆಲೆ ಪರಿಹಾರ ಆಗಿಬಿಡಬೇಕು, ಮತ್ತೆ ಮತ್ತೆ ಮರುಕಳಿಸಬಾರ್ದು. ಅಂಥ ಒಂದು ಪ್ರಯತ್ನವನ್ನು ಈ ದಿನ ಮಾಡಬೇಕಾಗತ್ತೆ. ಇನ್ನು ಕೆಲಸದಲ್ಲಿ ಈ ಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆ ಅಂತ ಹೇಳಿದ್ರೆ, ನಿಮಗೆ ಆಘಾತವನ್ನು ತರುವಂಥವರು, ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೆಡಿಸುವಂಥ ಈ ಸ್ಪರ್ಧಿಗಳೇನಿದ್ದಾರೆ ಹಿತಶತ್ರುಗಳ ರೂಪದಲ್ಲಿರ್ತಾರೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಯಾವುದೇ ಕೆಲಸವನ್ನು ನೀವು ಮಾತಾಡೋದಕ್ಕಿಂತ ಕೃತಿಯಲ್ಲಿ ತೋರಿಸ್ಬೇಕು. ಕೆಲಸ ಮಾಡಿ ತೋರಿಸಿ, ಆಗ ಜನ ನಿಮ್ಮನ್ನು ಮೆಚ್ಚುತ್ತಾರೆ, ನಿಮ್ಮನ್ನು ಅಭಿನಂದಿಸ್ತಾರೆ. ಹಾಗಾಗಿ ಈ ದಿನ ಮಾತು ಕಡಿಮೆ ಇರಲಿ, ಕೆಲಸ ಹೆಚ್ಚಾಗಿರಲಿ. ಅದರಲ್ಲೂ ಅಂಥ ಕೆಲಸಗಳನ್ನು ಯೋಜಿತ ರೀತಿಯಲ್ಲಿ ಮಾಡಬೇಕು. ಹಾಗಾಗಿ ಈ ದಿನ ಯಾವ ಯಾವ ಕೆಲಸಗಳಾಗಬೇಕು ಅನ್ನೋಂಥದ್ರ ಒಂದು ಪಟ್ಟಿಯನ್ನು ಸಿದ್ಧ ಮಾಡಿಕೊಳ್ಳಿ. ಕುಟುಂಬಸ್ಥರಿಗೆ ಈ ವಿಚಾರವನ್ನು ತಿಳಿಸಿ, ಸಾಧ್ಯ ಆದರೆ ಅವರ ಬೆಂಬಲವನ್ನು ಪಡ್ಕೊಂಡು ನೀವು ಮುಂದುವರಿಸಿ. ಖಂಡಿತ ಒಳ್ಳೆಯದಾಗುತ್ತೆ ಈ ದಿನದಲ್ಲಿ. ಹಾಗಾಗಿ ನಿಮಗೆ ಎಲ್ಲವೂ ಕೂಡ ಅನುಕೂಲಕರವಾಗಿರಬೇಕು ಅಂತ ಹೇಳಿದ್ರೆ ಈ ದಿನ ತುಂಬ ಹೊಂದಾಣಿಕೆಯಿಂದ ಹೋಗಿ ಬೇರೆಯವರನ್ನು ಈ ದಿನದಲ್ಲಿ ನಿಮ್ಮ ಸಹಾಯಕ್ಕೆ ಪಡ್ಕೊಂಡು ಮುಂದುವರಿರಿ. ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ಸೂರ್ಯಮಂಡಲ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ. ಈ ದಿನ ಸೂರ್ಯನಿಗೆ ಅರ್ಘ್ಯ ಪ್ರದಾನ ಮಾಡಿ, ಸಾಧ್ಯ ಆದರೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 6.